ಎಸ್, ಇನ್ನು ಎಲ್ಲ ಬೆಳವಣಿಗೆಯ ಬಳಿಕ ಸಚಿವರು ಶಾಸಕರ ರಾಜೀನಾಮೆಯ ನಿರ್ಧಾರದಿಂದ ಮುನಿಯಪ್ಪ ಗರಂ ಆಗಿದ್ದಾರೆ. ಇವರೆಲ್ಲರನ್ನೂ ರಾಜಕೀಯದಲ್ಲಿ ಬೆಳೆಸಿದ್ದೇ ನಾನು. ಜೊತೆಗೆ ರಮೇಶ್ ಕುಮಾರ್ ವಿರುದ್ಧವೂ ಕೂಡ ಮುನಿಯಪ್ಪ ವಾಗ್ದಾಳಿ ನಡೆಸಿದ್ದಾರೆ. ರಮೇಶ್ ಕುಮಾರ್ ಅವರನ್ನ ಪಾರ್ಟಿಗೆ ತಂದದ್ದು ನಾನು. ಸುಮಾರು 30 ವರ್ಷದಿಂದ ಪಕ್ಷದಲ್ಲಿ ಕೆಲಸ ಮಾಡಿ ನಂಜೇಗೌಡಗೆ ಟಿಕೆಟ್ ಕೊಡಿಸಿದ್ದು, ಸೀಟ್ ಕೊಡಿಸಿದ್ದು, ಅನಿಲ್ ಕುಮಾರ್ ಅವರನ್ನ ಬೆಳೆಸಿದ್ದು ನಾನು. ಯಾರಿಗೆ ಟಿಕೆಟ್ ಕೊಟ್ಟರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂದಿದ್ರು. ಆಶ್ವಾಸನೆ ನೀಡುವಾಗ ಎಲ್ಲಾ ನಾಯಕರು ಒಟ್ಟಿಗೆ ಇದ್ರು. ಆಶ್ವಾಸನೆ ಕೊಟ್ಟ ಬಳಿಕವೂ ಈಗ ಇಂಥ ಬೆಳವಣಿಗೆ ನಡೆದಿದೆ ಅಂತ ಗರಂ ಆಗಿ ನುಡಿದಿದ್ದಾರೆ ಮುನಿಯಪ್ಪ. ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬಹುತೇಕ ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಖಚಿತ ಆಗ್ತಾ ಇರುವಂಥ ಮಾಹಿತಿ ಲಭ್ಯ ಆಗ್ತಿದ್ದಾಗೆ ಕೋಲಾರದಲ್ಲಿ ರಮೇಶ್ ಕುಮಾರ್ ಬಣದ ಶಾಸಕರು ಈಗ ಭುಗಿಲೆದ್ದಿದ್ದಾರೆ. ರಾಜೀನಾಮೆ ನೀಡುವಂಥ ತೀರ್ಮಾನವನ್ನು ತೆಗೆದುಕೊಂಡು ಈಗ ಮಂಗಳೂರಿನತ್ತ ಶಾಸಕರು ಪ್ರಯಾಣ ಕೂಡ ಬೆಳೆಸಿದ್ದಾರೆ. ನಮ್ಮ ಜೊತೆಗೆ ಸಚಿವ ಮುನಿಯಪ್ಪ ಅವರಿದ್ದಾರೆ. ಸರ್, ಕೋಲಾರದಲ್ಲಿ 2-3 ಬಾರಿ ಮೀಟಿಂಗ್ ಆದಾಗ ಹೈಕಮಾಂಡ್ ಯಾವ ಅಭ್ಯರ್ಥಿಯನ್ನು ಮಾಡಿದ್ರು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೈಕಮಾಂಡ್ ಮುಂದೆ ಹೇಳಿದ್ರಿ ಅಂತ ತಾವು ಕೂಡ ಹೇಳಿದ್ರಿ. ಸೊ ಈ ಬೆಳವಣಿಗೆಗಳನ್ನ ನೀವು ಯಾವ ರೀತಿ ನೋಡ್ತಾ ಇದ್ದೀರಿ? ನಾನು ಸುಮಾರು 30 ವರ್ಷದಿಂದ ಪಾರ್ಲಿಮೆಂಟಲ್ಲಿದ್ದೆ. ಸಾಕಷ್ಟು ಜನ ರಾಜಕೀಯವಾಗಿ ಬೆಳೆಸಿದೆ. ರಮೇಶ್ ಕುಮಾರ್ನ ಪಾರ್ಟಿಗೆ ತಂದಿದ್ದು ನಾನು, ನಂಜೇಗೌಡನಿಗೆ ಸೀಟ್ ಕೊಡಿಸಿದ್ದು ನಾನು, ಅನಿಲ್ ಕುಮಾರ್ನ ಬೆಳೆಸಿದ್ದು ನಾನು, ನಾರಾಯಣ ಸ್ವಾಮಿಗೆ ಸಹಾಯ ಮಾಡಿದ್ದು ನಾನು. ಇಷ್ಟೆಲ್ಲ ಇದ್ದರೂ ಕೂಡ ರಾಜಕೀಯವಾಗಿ ಇವ್ರದ್ದೆಲ್ಲ ಮಾಡ್ತಾಯಿದ್ದಾರೆ. ನಾನು ಇಡೀ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡೋದು. ನಾನು ಇಲ್ಲಿ ಎಲ್ಲರನ್ನೂ ಸೇರಿಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದರು. ಅವ್ರಿಗೆ ಆಶ್ವಾಸನೆ ಕೊಟ್ಟರು, ನೀವು ಯಾರಿಗೇ ಕೊಡ್ರಿ ನಾವು ಮಾಡ್ತೀವಿ ಅಂತ. ರಮೇಶ್ ಕುಮಾರು ಮುಖ್ಯ ಸ್ಥಾನದಲ್ಲಿ ಅಲ್ಲಿ ಇದ್ದರು, ಶಾಸಕರು ಇದ್ದರು, ಸಚಿವರು ಸುರೇಶ್ ಅವರಿದ್ದರು, ಡಿ ಕೆ ನಮ್ಮ ಸುಧಾಕರ್ MC ಸುಧಾಕರ್ ಅವರು ಕೂಡ ಇದ್ದರು. ಇಷ್ಟೆಲ್ಲ ಆದಮೇಲೆ ಈ ಬೆಳವಣಿಗೆ ಆರೋಗ್ಯಕರವಾಗಿಲ್ಲ. ನಾನು ಈ ರೀತಿ ಮಾಡೋದನ್ನು ನಾನು ಒಪ್ಪೋದಿಲ್ಲ. ಒಂದು ಸಾರಿ ಹೈಕಮಾಂಡ್ಗೆ ಬಿಟ್ಟ ಮೇಲೆ ಮತ್ತೆ ಅದನ್ನು ಪ್ರಶ್ನೆ ಮಾಡೋಂಗಿಲ್ಲ. ಈ ರಾಜ್ಯದಲ್ಲಿ ಸಾಮಾನ್ಯವಾಗಿ 2 ಸೀಟು ಕೊಡ್ತಾಯಿದ್ರು. ಇದೇನು ಹೊಸದೇನಲ್ಲ. ಇವತ್ತು ರೈಟ್ನವ್ರು ಇವತ್ತೇ ಕೋಲಾರದಲ್ಲಿಲ್ಲ, 30-40 ವರ್ಷದಿಂದ 50 ವರ್ಷದ ಚರಿತ್ರೆಯಲ್ಲಿ ನಾವು ಗೆದ್ದಿದ್ದೀವಿ, ಭೋವಿ ಸಮಾಜ ಗೆದ್ದಿದ್ದೆ, ಎಲ್ಲರೂ ಗೆದ್ದಿದ್ದಾರೆ. ಆದರೆ ಈ ಒಂದು ಸಂದರ್ಭವನ್ನು ಉದ್ಭವ ಮಾಡಿ ಒಂದು ಸಮಾಜನ ಎತ್ತಿಕಟ್ಟುವಂಥ ಕೆಲಸ ಮಾಡೋಕ್ಕೆ ಕೆಳಮಟ್ಟಕ್ಕೆ ಇಳಿದಿದ್ದಾರೆ. ಇದು ನಾನು ಇಷ್ಟೇ ಹೇಳ್ತೀನಿ, ಈ ರಾಜ್ಯದಲ್ಲಿ ಈ ಸಮುದಾಯ ಎಲ್ಲ ಓಟ್ ಹಾಕಬೇಕಾಗ್ತದೆ. ಈ ಕ್ಷೇತ್ರದಲ್ಲಿ ನಾನು ಗೆದ್ದಿದ್ದೇನೆ, ಇದು ಗೆಲ್ಲೋದು ಗೊತ್ತಿದೆ. ಒಳಗಡೆ ಇವರು ಎಷ್ಟೋ ಸಾರಿ ನನಗೆ ತಂದು ಅಹಿತಕರ ಘಟನೆಗಳು ನಡೆದಿದ್ದರೆ ನಾವೆಲ್ಲ ಮರೆಯೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. 7 ಸಾರಿ ಇಲ್ಲಿ ಗೆದ್ದಿದ್ದೇನೆ ನಾನು. ಒಂದು ವೇಳೆ ತ್ರಿಕೋಣ ಸ್ಪರ್ಧೆ ಇಲ್ಲದೆ ಇರೋದರಿಂದ ನಾನು ಸೋತಿದ್ದೇನೆ. ಭಿನ್ನಾಭಿಪ್ರಾಯ ಮರೆತು ನನಗೊಂದು ಅವಕಾಶವನ್ನು ಮಾಡಿಕೊಡಿ. ನಾನು ಸೋಲನ್ನೇ ಕಾಣದೇ ಇರೋನು ಸೋಲ್ಕೊಂಡಿದ್ದೇನೆ. ಈ ಸೀಟನ್ನು ಗೆಲ್ಲಬೇಕಾದ್ರೆ ನಮ್ಮ ಕುಟುಂಬಕ್ಕೆ ಕರಬೇಕು ಅಂತ ಮನವಿ ಮಾಡಿದ್ದೇನೆ. ಅವರು ಅವರದೇ ಆದಂಥ ವಿಚಾರಗಳನ್ನು ಹೇಳಿ, ಒಟ್ಟಾರೆ ನಾವು ಹೈಕಮಾಂಡಿಗೆ ಬಿಡ್ತೇವೆ, ಅವರೇನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಕಡೆ ಮಾತನ್ನು ಕೂಡ ಹೇಳಿದ್ದೀನಿ. ಸನ್ಮಾನ್ಯ ರಮೇಶ್ ಕುಮಾರು ಮತ್ತು ಅವರ ಸಂಗಡಿಗರು ಕೂಡ ಅದೇ ಮಾತನ್ನೇ ಹೇಳಿದ್ದಾರೆ. ಅದಾದಮೇಲೆ ಇದು ಹೊಸ ಬೆಳವಣಿಗೆ ಆಗಿದೆ. ಈ ಬೆಳವಣಿಗೆಯಲ್ಲಿ ನಂದೇನು ಗೊತ್ತಿಲ್ಲ. ನಾನು ಒಂದೇ ಮಾತು ಹೇಳ್ತೇನೆ, ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ. ಈಗ ಹೈಕಮಾಂಡ್ ಏನಾದ್ರು ಬೇರೆ ಅಂದರೆ ನಿಮ್ಮ ಕುಟುಂಬದವರು ಹೊರತುಪಡಿಸಿ ಬೇರೆ ಟಿಕೆಟ್ ಕೊಟ್ಟು ಅವರು ಎಂಥ ತೀರ್ಮಾನ ಕೊಟ್ಟರು ಅದಕ್ಕೆ ಬದ್ಧವಾಗಿರ್ತೇನೆ. ನನ್ನ ಡಿಮ್ಯಾಂಡ್ ಇದೆ. ಇಡೀ ರಾಜ್ಯ ನೋಡ್ತಾ ಇದೆ. ಇದು ಒಂದು ದೊಡ್ಡ ಸಮಾಜ ಇದೆ, ಇದು ರಾಜ್ಯ ನೋಡ್ತಾ ಇದೆ. ಆದರೂ ಕೂಡ ನಾನು ಶಿಸ್ತಿನ ಸಿಪಾಯಿಯಾಗಿದ್ದೀನಿ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಒಳ್ಳೆ ತೀರ್ಮಾನ ತಗೊಳ್ತದೆ ಅಂತ ಭಾವಿಸಿದ್ದೀನಿ. ಅವ್ರು ತರ್ಕೊಂಡ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ. ಹೈಕಮಾಂಡ್ ನಾಯಕರು ಯಾರು ಮಾತಾಡಿರ ಸರ್? ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರಾದ್ರೂ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬೆಳಗ್ಗೆ ಕೂಡ ಭೇಟಿಯಾಗಿದ್ದೆ. ಅವರಿಗೆ ವಿಷಯಗಳನ್ನು ತಿಳಿಸಿದೆ. ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೇಳಿದ್ದೇನೆ. ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಸಾಮಾನ್ಯವಾಗಿ 2 ಲೆಫ್ಟು 2 ರೈಟ್ ಕೊಡ್ತಾರೆ. ಒಂದು ಬೋವಿ ಲಂಬಾಣಿಗೆ ಕೊಡೋದು ನಡ್ಕೊಂಡು ಬಂದಿರೋ ದಾರಿ. ಈ ಸಂದರ್ಭದಲ್ಲಿ ಒಂದು ಚಿತ್ರದುರ್ಗ ಅನೌನ್ಸ್ ಮಾಡಿದ್ದಾರೆ. ಬಹುತೇಕ ಇಲ್ಲಿ 7 ಸಾರಿ 8 ಸಾರಿ ಕೊಟ್ಟಾಗ ಕೂಡ ಲೆಫ್ಟ್ನವರೇ ಗೆದ್ದಿದ್ದೇವೆ, ಗೆಲ್ಲಿಲ್ಲ ಅಂತಿಲ್ಲ. ಆದರೆ ಇಲ್ಲಿ ಕಾಂಗ್ರೆಸ್ ಬಹಳ ಭದ್ರವಾಗಿದೆ. ಅಲ್ಲದಿದ್ದರೆ ಸ್ವತಂತ್ರ ಬಂದ ಮೇಲೆ 1-2 ಸಾರಿ ಬಿಟ್ಟರೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಕ್ಯಾಂಡಿಡೇಟ್ ನಾನೇ ಅಂತಲ್ಲ, ಬೇರೆ ಯಾರೇ ಅಭ್ಯರ್ಥಿ ಇದ್ದಾಗ ಕೂಡ ಗೆದ್ದಿರುವಂಥದ್ದು. ಆದರೆ 7 ಸಾರಿ ಯಾರು ಒಟ್ಟಿಗೆ ಗೆದ್ದಿರುವಂಥ ಸಂದರ್ಭ ಒಬ್ಬರು ನಮ್ಮ ಜಾಫರ್ ಶರೀಫ್ ಸಾಹೇಬರು,
ಒಬ್ಬರು ಶಂಕರಾನಂದ್ ಬಿಟ್ಟರೆ ಇಡೀ ರಾಜ್ಯದಲ್ಲಿ, ಅದು ಇಂದಿರಾ ಗಾಂಧಿ ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲ ಆದಮೇಲೆ ಕೂಡ ಇವತ್ತು ಜನ ನನ್ನನ್ನು ಕೈ ಹಿಡಿದ ಅಂದರೆ ಒಂದು ವರ್ಗ ಅಲ್ಲ, ಒಂದು ಉಪಜಾತಿ ಅಲ್ಲ, ಎಲ್ಲ ಸಮುದಾಯಗಳು ಸೇರಿ ನನಗೆ ಆಶೀರ್ವಾದ ಮಾಡಿದ್ರಿಂದ 7 ಸಾರಿ ಗೆಲ್ಲಕ್ಕಾಯಿತು. ನಾನು ಇವತ್ತು ಕೂಡ ಆ ನಂಬಿಕೆ ಇಟ್ಕೊಂಡಿದ್ದೀನಿ ಜನರಲ್ಲಿ. ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಗೆದ್ಕೊಂಡ್ಬರ್ತೀನಿ. ಸುಧಾಕರ್ ಮತ್ತೆ ಕೊತ್ತೂರು ಮಂಜುನಾಥ್ ನೋಡಿ, ಎಲ್ಲ ಹೇಳ್ತಾ ನಾನು ಇರೋದು ಇನ್ನೊಂದು ಇಷ್ಟೇ. ಹೇಳ್ತೀನಿ. ಅಲ್ಲಲ್ಲ ಸರ್, ನಾನು ಹೇಳೋದು ಮುನಿಯಪ್ಪ ಕುಟುಂಬದಿಂದ ನಾವು ಸಾಕಷ್ಟು ನೋವು ಅನುಭವಿಸಿದ್ದೀವಿ. ಅವ್ರ ಕುಟುಂಬ ಬಿಟ್ಟು ಯಾರಿಗಾದ್ರೂ ಟಿಕೆಟ್ ಕೊಡ್ಲಿ, ಅವರಿಂದ ನಾವು ಸಾಕಷ್ಟು ನೋವು ಅನುಭವಿಸಿದ್ದೀವಿ. ಅವ್ರ ಅಭಿಪ್ರಾಯಗಳಿಗೆ ಯಾರಿಗೂ ಉತ್ತರ ಕೊಡೋದಿಲ್ಲ. ಸುಧಾಕರ್ ಮಂತ್ರಿ ಇದ್ದಾನೆ, ಅವ್ರವ್ರ ಇಷ್ಟ ಬಂದಿದ್ದು ಅವ್ರ ತೀರ್ಮಾನಗಳು ತಗೊಳ್ಳಿ. ನಾನು ಒಂದೇ ಮಾತಿನಲ್ಲಿರ್ತೀನಿ, ನನಗೆ ಯಾವ ಪ್ರಶ್ನೆಗೂ ನಾನು ಉತ್ತರ ಕೊಡಲ್ಲ. ಒಂದೇ ಪ್ರಶ್ನೆ ನಾನು ಅಪೀಲ್ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಪಾರ್ಲಿಮೆಂಟನ್ನು ಗೆಲ್ಲಬೇಕು. ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಮ್ಯಾನಿಫೆಸ್ಟೋಲ್ಲಿದ್ದವು ಕೊಟ್ಟಿದ್ದೀವಿ. 5 ಗ್ಯಾರಂಟಿಯನ್ನು ಕೊಟ್ಟು ಜಾರಿ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ನಾವೆಲ್ಲ ಪಾತ್ರವಹಿಸಿ ಕೆಲಸ ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.